ಇದು ಎಲೆಕ್ಷನ್ ಟೈಮ್ ರಾಜಕೀಯಕ್ಕೋಸ್ಕರ ಹೇಳಿದ್ದಾರೆ. ಸಿದ್ದರಾಮಯ್ಯ ಹೇಳಿದ್ದಾರೆ ಅಷ್ಟೇ, ಜಾರಿಗೆ ತಂದಿಲ್ಲ. ಸಿದ್ದರಾಮಯ್ಯ ಅವರ ಮನಸ್ಸಿನಲ್ಲಿ ಏನಿದೆಯೋ ನಮಗೆ ಗೊತ್ತಿಲ್ಲ. ತುಮಕೂರಿನಲ್ಲಿ ಬಿಜೆಪಿಯ ಸಂಸದ GS ಬಸವರಾಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಪರ ವಿರೋಧ ಇರೋದು ಸಹಜ. ಕೇಸು ಕೋರ್ಟ್ನಲ್ಲಿದೆ, ಅದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ಸಂಸದ GS ಬಸವರಾಜು ಅವರ ಹೇಳಿಕೆ ಇದು. ಕೋರ್ಟ್ ತೀರ್ಮಾನ ಮಾಡುತ್ತೆ, ಅವರ ಸರ್ಕಾರ ಏನು ಬೇಕಾದರೂ ಮಾಡಬಹುದು ಅಂತ ಹೇಳಿದ್ದಾರೆ GS ಬಸವರಾಜು. ಇದು GS ಬಸವರಾಜು ಅವರ ಹೇಳಿಕೆ. ಗಮನಿಸ್ತಾ ಇದ್ದೀರಿ, ವ್ಯತ್ಯಾಸಗಳಿಷ್ಟೇ. ಬಹಳ ತೀಕ್ಷ್ಣವಾಗಿ ಅನೇಕ ಬಿಜೆಪಿ ನಾಯಕರು ಅದನ್ನು ವಿರೋಧ ಮಾಡ್ತಾ ಇದ್ದಾರೆ. ಆದರೆ ತುಮಕೂರಿನ ಸಂಸದ, ಬಿಜೆಪಿಯ ಸಂಸದ GS ಬಸವರಾಜು ಅವರು ವಿರೋಧ ಮಾಡಿದ್ದಾರೆ. ತೀಕ್ಷ್ಣವಾಗಿ ಇದೆಯಾ ಇಲ್ಲೋ ಅನ್ನೋದು ಅವರ ಹೇಳಿಕೆ ನೋಡಿದ್ರೆ ಗೊತ್ತಾಗುತ್ತೆ. ಅದು ಪರ ವಿರೋಧ ಇದ್ದೇ ಇರುತ್ತೆ, ಆದರೆ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ಲ ಅನ್ನುವ ಮೂಲಕ ಸಿದ್ದರಾಮಯ್ಯ ಅವರ ಈ ಹೇಳಿಕೆಯ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ GS ಬಸವರಾಜು. ಸಿಂಪಲ್ ಹಿಜಾಬ್ ಅದು ವಾಪಸ್ ತಗೊಂಡ್ಬಿಡ್ತೀವಿ. ಏನ್ ಹಿಜಾಬ್ ಇಲ್ಲ ಈಗ. ಹಿಜಾಬ್ ಹಾಕೊಂಡು ಹೋಗ್ಬೋದು ಈಗ. ಗೊತ್ತಾಯ್ತಾ? ಆದೇಶ ವಾಪಸ್ ತಗೊಳ್ಳಿ ಅಂತ ಹೇಳಿದ್ದೀನಿ ನಾನು. ಈಗ ಡ್ರೆಸ್ ಹಾಕೊಳ್ಳ ಯಾವುದೋ ಉದ್ದೇಶ ರಾಜಕೀಯ ಇರ್ತವೆ ಅನ್ನೋ ಗೊತ್ತಲ್ಲ. ರಾಜಕೀಯ ಇದೆಲ್ಲ ಎಲೆಕ್ಷನ್ ಟೈಮು ರಾಜಕೀಯದವ್ರದ್ದು ಏನೋ ಮಾಡ್ಕೊಂತಿರ್ತಾರೆ. ಬಟ್ ಕೋರ್ಟಲ್ಲಿ ಬೇರೆ ಇದೆ, ಅದು ಏನಾಗ್ತದೆ ಗೊತ್ತಿಲ್ಲ. ಇವರಿಗೆ ಪವರ್ಸ್ ಇದೆ, ಆಗ ಹಿಂದೆ ಗೌರ್ಮೆಂಟ್ ಹಾಕಿತ್ತು. ಇವ್ರಿಗೆ ಹೆಂಗೆ ಪವರ್ಸ್ ಆಯ್ತು ಅದು ಗೊತ್ತಿಲ್ಲ ನನಗೆ. ಆದರೆ ಇವತ್ತು ಮಾಡಿರ್ತಕ್ಕಂಥದ್ದು ಏನು ಸಿದ್ದರಾಮಯ್ಯ ಹೇಳೋರು ಅಷ್ಟೇ, ಇನ್ನೂ ಇಂಪ್ಲಿಮೆಂಟ್ ಮಾಡಿಲ್ಲ. ನೋಡ್ರಿ, ಈ ದೇಶದಲ್ಲಿ ನಾವು ನೋಡಿದ್ದೀವಿ ಎಷ್ಟೆಷ್ಟೋ ಕಾರ್ಯಕ್ರಮಗಳೆಲ್ಲ ಮಾಡಿ ಅಂತಲೂ ಕೂಡ ನಾವು ಓದವೆಲ್ಲ ಆಗಿದ್ದಾವೆ. ಏನಿದು ಪ್ರಜಾಪ್ರಭುತ್ವದಲ್ಲಿ ಪರ ವಿರೋಧ ಇದ್ದೇ ಇರ್ತದೆ. ಅದಕ್ಕೆ ಆಗ್ತೇವೆ, ಅದಕ್ಕೆ ಏನು ಮಾಡೋಕ್ಕಾಗ್ತದೆ? ಏನು ಮಾಡೋಕ್ಕಾಗಲ್ಲ. ಇದೆಲ್ಲ ಕಾಮನ್ ಆಗಿ ಮನುಷ್ಯರಿಗೆ ಏನಾಗಿದೆ, ಈ ರಾಜಕೀಯದ ಪ್ರಶ್ನೆ, ಇದು ಹೊಡೆದಾಟ ಬಡದಾಟ ಬೊಯ್ಯದಾಟ ಕೆಸರೆರ್ಚಾಟ ಇವೆಲ್ಲ ಜಾಸ್ತಿ ಆಗ್ಬಿಟ್ಟು ಯಾರು ಅದ್ರ ಮನೆಗೆ ಹೆಚ್ಚಿಗೆ ಗಮನನೇ ಕೊಡಲ್ಲ ಇತ್ತಿದ್ದ ಜನ. ನಾವು ನೀವು ಭಯ ಪಡ್ಕೊಂಡು ಸ್ಟೇಟ್ಮೆಂಟ್ ಕೊಡೋದು ಅಷ್ಟೇ ಹೊರತು ಅವ್ರು ತಲೆಗೆ ಹೋಗಲ್ಲ. ಅಲ್ಲಿ ಅದು ಅವ್ರು ವೈಯಕ್ತಿಕವಾಗಿ ಬಿಟ್ಟಿರೋದಕ್ಕೆ ಏನು ಮಾಡೋಕ್ಕಾಗ್ತೈತೆ ರೀ? ನಾವು ಮಾಡಿದ್ದೀವಿ. ಕೋರ್ಟ್ನಾಗ ಐತೆ, ಕೇಸ್ ಏನಾಗ್ತದೆ ತೀರ್ಮಾನ ಮಾಡ್ತಾರೆ ಅಷ್ಟೇ. ತಗೋದು ಅವ್ರ ಗೌರ್ಮೆಂಟ್ ಇದೆ ಏನು ಬೇಕಾದ್ರೂ ಮಾಡೋದಪ್ಪ. ಅದು ನಾವೇನು ಡಿಮ್ಯಾಂಡ್ ಮಾಡೋಕ್ಕಾಗ್ತದೆ? ಈಗ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸೆಕೆಂಡ್ರಿ ಎಜುಕೇಷನ್ ಬೋರ್ಡ್ ಮುಖಾಂತರವಾಗಿ ಯೂನಿಫಾರ್ಮ್ ಕೋಡ್ ತಂದಿದ್ದು, ಡ್ರೆಸ್ ಕೋಡು. ಆ ಡ್ರೆಸ್ ಕೋಡ್ ಮಾಡಿ ಅಂತ ಹೇಳಿದ್ರು. ಅದು ಚಾಲೂ ಇತ್ತು, ಇವು ತೆಗೆದಾಕವ್ರೆ. ಅದಕ್ಕೆ ಏನು ನೋಡ್ಬೇಕಾಗ್ತದೆ, ನೋಡ್ಬೇಕು ಮುಂದೆ ಏನಾಗ್ತದೆ ನೋಡ್ಬೇಕು. ಇದರಲ್ಲಿ ಅಧ್ಯಕ್ಷರು ಹೇಳ್ತಾರೆ ಯಾವುದೋ ಉದ್ದೇಶ ರಾಜಕೀಯ ಇರ್ತವೆ ಅನ್ನೋ ಗೊತ್ತಲ್ಲ.